ಟೀಮ್ ಯೋಗ ಸಕಲೇಶ್ವರದಲ್ಲಿ ಉಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಿರಂತರ ಮಾಡ್ತಾರೆ, ದಿನವೂ ಕೂಡ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಲಕ್ಷ್ಮೀ ರಂಗನಾಥ್ ಅವರೇ, ಜಗದೀಶ್ ಅವರೇ, ನಮ್ಮ ಪಾರ್ಟಿ ಅಧ್ಯಕ್ಷರಾದಂಥ ಅಶ್ವಥ್ ಅವರೇ, ನಮ್ಮ ಬಸವರಾಜರವರೇ, ವೆಂಕಟೇಶ್ ಅವರಿದ್ದಾರೆ, ಲಕ್ಷ್ಮಣ ಕೀರ್ತಿ ಅವರಿದ್ದಾರೆ, ಅದೇ ರೀತಿಯಲ್ಲಿ ಸುಜಿತ್ ಉತ್ತರಣ್ಣ ರುದ್ರೇಶನ್, ವೇದಿಕೆ ಮುಂಭಾಗದಲ್ಲಿ ಹಲವಾರು ಮಹಿಳೆಯರು ಕೂಡ ಆಗಮಿಸ್ತಾರೆ. ನನ್ನ ಆತ್ಮೀಯ ಸ್ನೇಹಿತರುಗಳು, ಈ ಭಾಗದ ಎಲ್ಲ ಮುಖಂಡರು, ಸಾರ್ವಜನಿಕರು, ವಿವಿಧ ಸಂಘಟನೆಯ ಮುಖಂಡರು ಕೂಡ ಭಾಗವಹಿಸುವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಇಡೀ ಪ್ರಪಂಚಕ್ಕೆ ಯೋಗವನ್ನು ಪರಿಚಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ 11 ವರ್ಷಗಳ ಹಿಂದೆ, 11 ವರ್ಷ ಅಲ್ಲ 11 ವರ್ಷಗಳ ತರುವಾಯ ಇವತ್ತು ಯೋಗ ದಿನಾಚರಣೆ ನಡೀತಿದೆ. ಯಾವ ಜಗತ್ತಿನ ಯಾವುದೇ ಧರ್ಮವನ್ನು ಮೀರಿ ಇವತ್ತು ಯೋಗ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಯಾಕೆಂದ್ರೆ ಯೋಗದ ಮಹತ್ವ ಏನು ಅಂತ ಹೇಳಿ ನಮ್ಮಿಂದ ಹೊರದೇಶಕ್ಕೆ ಗೊತ್ತಾಗಿದೆ. ಗಾಯತ್ರಿ ಮಂತ್ರದ ಮಹತ್ವ ಏನು ನಮ್ಮಿಂದ ಅವರಿಗೆ ಗೊತ್ತಾಗಿದೆ. ಹಿಂದೂಗಳ ಪರಂಪರೆ ಏನು, ಸಂಸ್ಕೃತಿ ಏನು ಅಂತಕ್ಕಂಥ ನಮ್ಮಿಂದ ಚೆನ್ನಾಗಿ ಬೇರೆ ದೇಶಗಳಿಗೆ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸನಾತನವಾದ ಹಲವು ಕಾರ್ಯಕ್ರಮಗಳನ್ನ ನಾವು ಮುಂದುವರಿಸಬೇಕು. ನಮ್ಮ ನೆಕ್ಸ್ಟ್ ಜನರೇಷನ್ ಕೂಡ ಕೊಡಬೇಕಾದಂಥ ಅವಶ್ಯಕತೆ ನಮ್ಮೆಲ್ಲರ ಮೇಲೂ ಇದೆ. ಇವತ್ತು ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಿದ್ರು. ನನಗೆ ಆಕ್ಚುಲಿ ಹುಷಾರಾಗ ಬರಂಗಿಲ್ಲ. ಅಟ್ಲೀಸ್ಟ್ ಪಾಪ ಮಾತುಕತೆ ಉದ್ಘಾಟನೆ ಮಾಡ್ಕೊಂಡು ಮಳೆಯಲ್ಲಿ ಕಾರ್ಯಕ್ರಮ ಆಗ್ತದೆ ಅಂತ ಬಂದಿದೆ. ನಾನು ಕೂಡ ಯೋಗ ಜೊತೆಗೆ ಸದಾಕಾಲ ಇರ್ತೀನಿ. ನಮ್ಮ ಬೇಡಿಕೆಗಳನ್ನ ಹೇಳಿದ್ದಾರೆ, ಸ್ವಲ್ಪ ಸಮಯ ತಗೊಳ್ಳುತ್ತೆ ಖಂಡಿತವಾಗಿ ಕೂಡ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಯೋಗವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯಕ್ಕೋಸ್ಕರ ಯೋಗ ಮಾಡ್ತಕ್ಕಂಥ ಭಾರಿ ಒಳ್ಳೆಯದು. ನಮ್ಗೆ ಏನ್ ಮಾಡಿದ್ರು ಸಮಯನೇ ಮುಗಿಸಕ್ಕಾಗಲ್ಲ, ಬರಬೇಕು ಅಂತ ಆಸೆ. ಆರೋಗ್ಯನ ನಾವು ಏನಾಗಿದೆ, ಈ ಕೆಲಸದಿಂದ ದುಡ್ಡಿನಿಂದ ಬಿದ್ದು ಮನೆ ಕಾಲದಲ್ಲಿ ಏನಾಗಿದೆ, ಮಾಡಿಟ್ಟ ದುಡ್ಡಿನೆಲ್ಲ ಆಸ್ಪತ್ರೆ ಕಳೀತಕ್ಕಂಥ ಪರಿಸ್ಥಿತಿ ಆಗಿದೆ. ಆ ಹೆಣ್ಮಕ್ಳು ಪಾಪ ಬರ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಪ್ರಾರ್ಥನೆಯನ್ನು ಕೂಡ 2 ಜನ ಮಹಿಳೆಯರು ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ರು. ಈ ನೆಲೆಸಂದ್ರೆ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಯೋಗಗಳು ಕೂಡ ಅನಂತ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಕೂಡ ಎದ್ದು ಬಂದು ತಾವೆಲ್ಲರೂ ಕೂಡ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದ ಹೇಳ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ.